ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಡಿಕೆಶಿ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗದಂತ ಶಾಸಕರು ಈಗ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ. ದೆಹಲಿ ಫ್ಲೈಟ್ ಅನ್ನ ಹತ್ತಿದ್ದಾರೆ. ದೆಹಲಿಗೆ ಕಾಂಗ್ರೆಸ್ನ 10 ರಿಂದ 12 MLAಗಳು ಏನು ಹೈಕಮಾಂಡ್ ಭೇಟಿಗೆ ತೆರಳುತ್ತಾ ಇರುವಂತದ್ದು. ನಾಳೆ ಬೆಳಗ್ಗೆ 10 ಗಂಟೆಗೆ ಸುರ್ಜೇವಾಲಾ ಜೊತೆ ಸಭೆಯನ್ನ ನಡೆಸೋದಕ್ಕೆ MLAಗಳು ಮುಂದಾಗ್ತಾ ಇದ್ದಾರೆ. ತಮಗೆ ಉತ್ತಮ ಬೋರ್ಡ್ ಮತ್ತು ಕಾರ್ಪೊರೇಷನ್ಗೆ ಬೇಡಿಕೆ ಇಟ್ಟು ಚರ್ಚೆ ನಡೆಸೋದಕ್ಕೆ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ. ದೆಹಲಿ ಶಾಸಕರು ದೆಹಲಿಗೆ ಈಗ ಅಲ್ಲಿನ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮಗಿರುವಂತಹ ಬೇಡಿಕೆಯನ್ನ ಪ್ರಸ್ತಾಪಿಸೋದಕ್ಕೆ ಅಂತ ಹೇಳಿ ದೆಹಲಿಯತ್ತ ಮುಖ ಮಾಡ್ತಾ ಇರುವಂತದ್ದು. ಸಚಿವ ಸ್ಥಾನ ಕೈತಪ್ಪಿರುವಂತಹ ಶಾಸಕರು ಉತ್ತಮ ಬೋರ್ಡ್ ಹಾಗೂ ಕಾರ್ಪೊರೇಷನ್ಗಾಗಿ ಬೇಡಿಕೆ ಇಡೋದಕ್ಕೆ ಅಂತ ಹೇಳಿ ದೆಹಲಿಯತ್ತ ತೆರಳುತ್ತಾ ಇರುವಂತದ್ದು. ಇಲ್ಲಿ ಈಗಾಗಲೇ ಸಚಿವ ಸ್ಥಾನಕ್ಕೆ ಏನೆಲ್ಲ ಬೇಡಿಕೆ ಇಟ್ಟಿದ್ರು ಅದಂತೂ ಪೂರ್ತಿಯಾಗಿಲ್ಲ. ಈಗ ಮತ್ತೊಮ್ಮೆ ಆ ಸ್ಥಾನಕ್ಕೆ ಬೇಡಿಕೆ ಇಡೋದಿಲ್ಲ. ಈಗಾಗಲೇ ಸಚಿವ ಸ್ಥಾನ ಕೈ ತಪ್ಪಿದೆ, ಅದಕ್ಕೆ ಫೈಟ್ ಮಾಡಲ್ಲ ಅಂತ ಹೇಳಿ MLAಗಳು ಹೇಳ್ತಾ ಇದ್ದಾರೆ. ಆದರೆ ಪ್ರಭಾವಿ ನಿಗಮ ಮಂಡಳಿ ನೀಡಿ ಅಂತ ಹೇಳಿ ಆಗ್ರಹಿಸೋದಕ್ಕೆ ಅಂತ ಹೇಳಿ ಹೈಕಮಾಂಡ್ ಭೇಟಿಗೆ ಈಗ ಶಾಸಕರು ಹೋಗ್ತಾ ಇರುವಂಥದ್ದು. ಅಶೋಕ್ ಪಟ್ಟಣ್, ಕೋನಾರೆಡ್ಡಿ ಹಾಗೂ ಶಾಂತನಗೌಡ ಸೇರಿದಂತೆ ಹಲವರು ಈಗ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾ ಹೋಗ್ತಾರೆ. ಹೆಬ್ಬಾರ್, ಡಿಕೆಶಿ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದಂತ ಶಾಸಕರು ಈಗ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ. ಯಾರೆಲ್ಲ ತೆರಳುತ್ತಿದ್ದಾರೆ, ಹಾಗೆ ಏನೆಲ್ಲ ಬೇಡಿಕೆಗಳನ್ನು ನೀಡುತ್ತಿದ್ದಾರೆ? ಸುನಿಧಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲನೇದಾಗಿ ಬಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರವಾಗಿ ಬಹಳಷ್ಟು ಚರ್ಚೆ ಶುರುವಾಗಿದೆ. ರಾಜೀನಾಮೆ ಕೊಡಬಹುದು, ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಕೂಡ ಚರ್ಚೆ ನಡೀತಾ ಇದೆ. ಇದರ ನಡುವೆಯಲ್ಲಿ ಒಂದಿಷ್ಟು ಶಾಸಕರು, ಕಾಂಗ್ರೆಸ್ನ ಒಂದು 8-10 ಶಾಸಕರು ದೆಹಲಿಗೆ ಹೊರಟಿದ್ದಾರೆ. ದೆಹಲಿಗೆ ನಾಳೆ ಹೋಗಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸುರ್ಜೇವಾಲಾ ಅವರ ಜೊತೆಯಲ್ಲಿ ಸಭೆಯನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. ಇವರ ಪ್ರಮುಖ ಬೇಡಿಕೆ ಏನಂದ್ರೆ, ಈಗ ಸಚಿವ ಸ್ಥಾನ ಅಂತೂ ಮುಗಿದೋಗಿರುವಂತ ಕತೆ, ಇರುವಂತಹ ಒಂದು ಸ್ಥಾನ ಅಥವಾ ಇನ್ನೊಂದಿಬ್ಬರು ಸಚಿವರು ರಾಜೀನಾಮೆ ಕೊಟ್ಟರು ತೆರವಾಗುವಂತ ಒಂದು 2-3 ಸ್ಥಾನಕ್ಕಾಗಿ ಬಡದಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಸಚಿವ ಸ್ಥಾನದ ವಿಚಾರವನ್ನ ಸಂಪೂರ್ಣ ಮರೆತು ಈಗ ನಿಗಮ ಮಂಡಳಿ ಅಥವಾ ಯಾವ್ದಾದ್ರು ಒಂದು ಸೂಕ್ತ ನ್ಯಾಯದ ಒಂದು ಸ್ಥಾನವನ್ನ ಕೊಡಿ, ಸಚಿವರಾಗಿ ಕೆಲಸ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದು ನಮ್ಗೆ ಯಾರಿಗೂ ಅವಕಾಶ ಆಗಿಲ್ಲ. ಆದ್ರೆ ಇನ್ನು ಮುಂದಾದ್ರೂ ಸಿಗುವಂತ ಸರ್ಕಾರದಿಂದ ಕೊಡುವಂತ ಒಂದು ಒಳ್ಳೆ ಸೌಲಭ್ಯವನ್ನು ಕೊಡುವಂತ ಒಂದು ಖಾತೆಯನ್ನ ಕೊಡಿ, ಅಂದ್ರೆ ನಿಗಮ ಮಂಡಳಿಯಲ್ಲಿ ಒಳ್ಳೆ ಉತ್ತಮ ಒಂದು ಬೋರ್ಡ್ ಅನ್ನ ಕೊಡಿ, ಅಥವಾ ರಾಜಕೀಯ ಕಾರ್ಯದರ್ಶಿನೋ CM ಕಾರ್ಯದರ್ಶಿನೋ, ಈ ತರದ್ದು ಬೇರೆ ಬೇರೆ ಹುದ್ದೆಗಳು ಸಾಕಷ್ಟು ಇದಾವೆ. ಅದೆಲ್ಲದಲ್ಲೂ ಕೂಡ ಮೊದಲು ಅವಕಾಶ ಮಾಡಿಕೊಡಿ, ತಮಗೆ ಮಾಡಿಕೊಡಿ ಅನ್ನೋ ಬೇಡಿಕೆಯನ್ನ ಇವ್ರು ಸಲ್ಲಿಸ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನಾಳೆ ಹೋಗಿ ಸುರ್ಜೇವಾಲಾ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಅವರಿಂದ ಸಮಯವನ್ನ ಪಡ್ಕೊಂಡು ಈಗ ಒಂದಷ್ಟು ಜನ ದೆಹಲಿಗೆ ತೆರಳಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ನಾಳೆ 10 ಗಂಟೆಗೆ ಸುರ್ಜೇವಾಲಾ ಅವ್ರ ಜೊತೆಯಲ್ಲಿ ಮೀಟಿಂಗ್ ಇರುತ್ತೆ. ಆ ನಂತರದಲ್ಲಿ ಮುಂದೆ ಏನು ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಒಂದ್ ಕಡೆಯಲ್ಲಿ ಸಚಿವ ಸ್ಥಾನ 2-3 ಖಾತೆ ತೆರವಾಗ್ತಾ ಇರುವಂತ ಸಂದರ್ಭ, ಒಂದಿಬ್ರು ಸಚಿವರು ತೆರವಾಗುತ್ತೆ ಅನ್ನೋ ಮಾಹಿತಿ ಇರುವಂತ ನಡುವೆಯಲ್ಲಿಯೇ ಈ ಒಂದು ಚರ್ಚೆಗೆ ಹೋದಾಗ್ಲೇ ನಮ್ಮ ಇನ್ನೊಂದು ವಿಚಾರವನ್ನು ಕೂಡ ಸಂಪುಟಕ್ಕೆ ಸೇರುವಂತಹ ಕೊನೆ ಪ್ರಯತ್ನವನ್ನು ಸಹಿತ ಒಳಗೊಳಗೆ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ಆದ್ರೆ ಪ್ರಮುಖ ಬೇಡಿಕೆಯನ್ನ ಇವ್ರು ಇಟ್ಕೊಂಡು ಹೋಗ್ತಾ ಇರೋದು, ನಿಗಮ ಮಂಡಳಿಯಲ್ಲಿ ನಮಗೆ ಉತ್ತಮ ಅವಕಾಶವನ್ನ ಕೊಡಿ, ಉತ್ತಮ ಅವಕಾಶ ಇರುವಂತಹ ನಿಗಮ ಮಂಡಳಿಗೆ ನಮಗೆ ಹಿರಿಯರು ಎಲ್ರಿಗೂ ಕೂಡ ಪರಿಗಣಿಸಿ ಅಂತ ಬೇಡಿಕೆಯನ್ನ ಸಲ್ಲಿಸೋಕ್ಕೋಸ್ಕರ ನಾಳೆ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಸುನಿಧಿ, ಧನ್ಯವಾದಗಳು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.